ಅಲ್ಲಿ ನಡೀತಿದ್ದಾದ್ರೂ ಏನು ಬನ್ನಿ ತಿಳ್ಕೊಳ್ಳೋಣ, ಅಲ್ಲಿಗೆ ಹೋಗಿ ತಿಳ್ಕೊಳ್ಳೋಣ. ಸ್ವಾಮಿ ಇಲ್ಲಿ ಏನೋ ಮಾತುಕತೆ ನಡೀತಿತ್ತು, ಏನಾಗಿದೆ ಸ್ವಾಮಿ? ಇಲ್ಲಿ ಕಳ್ತನ ಆಗಿದೆ ಸ್ವಾಮಿ. ಏನು ಕಳ್ತನ ಆಗಿದ್ಯಾ? ಏನಂತ ಏನ್ ಕಳ್ತನ ಆಗಿದೆ? ಏನನ್ನೋದು ನನಗೆ ಗೊತ್ತಿಲ್ಲ. ಭಯ ಬೀಳುವಂತದ್ದು ಅಂತ ಏನ್ ಕಳ್ತನ ಆಗಿದೆ ಸ್ವಾಮಿ? ನನ್ಗೆ ಏನನ್ನೋದು ಗೊತ್ತಿಲ್ಲ. ನಮ್ಮ ರಂಗನಾಥ ಸ್ವಾಮಿ ಅನ್ಬಿಟ್ಟು ಸ್ವಾಮಿ ನನ್ಗೆ ಸ್ವಾಮಿ ಗೊತ್ತು. ಎತ್ಕೊಂಡಿದ್ರೆ ಕೊಡಿ ಕೊಡಿ ಅಂದ್ರೆ ಅಲ್ಲ ಸ್ವಾಮಿ, ಬಿಡ್ತಾರೆ ಸ್ವಾಮಿ. ಇದೊಂದು ಕಂಟೆಂಟ್ ಸಾಕು ಜನಕ್ಕೆ, ಟ್ರೋಲ್ ಮಾಡೋರ್ಗೆ ಸಾಕು. ಮಾಲೆ ಮೊಬೈಲ್ ಎತ್ಕೊಂಡಿದ್ದೀರಾ ಅಂತ ನನ್ನ ಕೇಳಿದ್ರೆ ಸ್ವಾಮಿ, ಯಾವ್ದಾದ್ರ ಮೇಲೆ ಹಣ ಮಾಡಿದ್ರು ಸ್ವಾಮಿ? ಇಲ್ಲ ಸ್ವಾಮಿ. ಸ್ವಾಮಿ ಇವಾಗ ಯಾರ ಮೇಲೆ ನಿಮ್ಗೆ ಡೌಟ್ ಇದೆ ಸ್ವಾಮಿ? ನನ್ಗೆ ನಾನು ಒಬ್ಬನ ಬಿಟ್ಟು ಇಡೀ ಬಸ್ ಮೇಲೆ ಡೌಟ್ ಇದೆ. ಇದು ಇದ್ಯಾಕೋ ಅವರೇ ಮುಚ್ಚಿಕೊಂಡು ನಮ್ಮ ಅಪರಾಧ ಆಗ್ತಾ ಇದೆ ಅಂತ ನನ್ಗೆ ನನ್ನ ಅನಿಸಿಕೆ. ಯಾರ್ದು? ನೋಡ್ರಿ ಸ್ವಾಮಿ, ನನ್ನ ಮೊಬೈಲ್ ಜನ್ಮ ಪಾವನ ಸ್ವಾಮಿ ನಿಮ್ಮ ಮೇಲೆ ಯಾರು ಡೌಟ್ ಇದೆ? ನನ್ ಮೊಬೈಲ್ ಕಳ್ದೋಯ್ತಂತ ಅಲ್ಲ ಸ್ವಾಮಿ, ನಿಮ್ಮ ಮೇಲೆ ಡೌಟ್ ಬಿದ್ದೀರಾ ನೀವು? ಬಸ್ ಮೇಲೆ ಡೌಟ್ ಇದೆ ಅಂತ ಇಲ್ಲ, ಅದ್ ಹೇಳಿದೆ. ಸ್ವಾಮಿ ಹೋಗ್ಲಿ, ಎಷ್ಟು ದುಡ್ಡು ಎಷ್ಟು ಮೊಬೈಲ್? ಇದು ನಿಮ್ ಮೊಬೈಲ್ ಕೊಟ್ರೆ ಅವ್ರ ಮೊಬೈಲ್ ಅವ್ರಿಗೆ ಬೇಕಂತ. ದಯವಿಟ್ಟು ನನ್ ಮೊಬೈಲ್ ಕೊಟ್ಬಿಡಿ. ಅಲ್ಲ ಸ್ವಾಮಿ, ಎಷ್ಟು ಪ್ರೈಸ್? ಮೊಬೈಲ್ ಚಾರ್ಜ್ ಇಲ್ಲ, ಚಾರ್ಜ್ ಎಷ್ಟು? ಅದು ಪ್ರೈಸ್ ಎಷ್ಟು ಮೊಬೈಲ್ದು? ಮೊಬೈಲ್ 25,000 ಸ್ವಾಮಿ. ಅಲ್ಲ ಮೊಬೈಲ್ ಕಳ್ದೋದು ಸ್ವಲ್ಪನೂ ನಿಮ್ಗೆ ಆ ಸೀರಿಯಸ್ನೆಸ್ ಕಾಣ್ತಾ ಇಲ್ಲ. ಕಳ್ಳರಾಗಿದ್ರೆ ಕಳ್ಳ ಕಳ್ಬೋದು, ಎಲ್ಲ ಇರೋದೆಲ್ಲ ಒಳ್ಳೊಳ್ಳೆ ಡೀಲ್ ಮಾಡಿರೋರು ಇರೋದು. ಯಾರ ಮೇಲೆ ಅನುಮಾನ ಪಡೋದು? ಇದು ಸ್ವಾಮಿ ಇಲ್ಲಿ ಇಟ್ಕೊಳ್ಳಿ, ಇದು ಈಗ ಬಂದ ಸುದ್ದಿ. ಮೊಬೈಲ್ ಕಳ್ದೋಗಿರೋ ಏನಂತಿದಾರೆ ಅಂದ್ರೆ, ಕಳ್ದೋಗ್ಲಿಲ್ಲ, ಅದು ಇಲ್ಲೇ ಯಾರೇ ಎತ್ತಿ ಬಚ್ಚಿಟ್ಟಿದ್ದಾರೆ ಅಂತ ಅವ್ರ ಅನಿಸಿಕೆ. ಈಗ ನಾವು ಒಬ್ಬೊಬ್ರು 1,000 ರೂಪಾಯಿ ಹಾಕಿ ಅವ್ರಿಗೆ ಹೊಸ ಮೊಬೈಲ್ ಕೊಡ್ತೀವಿ. ನಮ್ಮ ಸ್ವಾಮಿಗಳು ಹೇಳ್ತಾ ಇರೋದು ಏನಂದ್ರೆ, ಕಳ್ದೋಗಿದ್ರೆ ಎಲ್ರು 1,000 ರೂಪಾಯಿ ಹಾಕಿ ಅವ್ರು ಕಳ್ಸ್ಕೊಡೋಣ ಅಂತ ಹೇಳ್ತಿದ್ದಾರೆ. ಅಲ್ಲಿಂದ ಬರೋಣ. ಸ್ವಾಮಿ ನಿಮ್ಮ ಅನಿಸಿಕೆ ಏನು? ಅವ್ರ ಮೊಬೈಲ್ ಕಳ್ದೋಗಿದೆ ಅಂತ ಹೇಳ್ತಾ ಇದ್ರೆ ಸ್ವಾಮಿ, ಅವರ ಅನಿಸಿಕೆ ಏನ್ ಕೇಳ್ತೀರಿ? ಅವರೇ ಕೇಳ್ರಿ. ನಂಬರ್ 1 ಯಾಕೆ ಹಂಗ ಹೇಳ್ತಾ ಇದ್ರ ಸ್ವಾಮಿ? ನಿಮ್ನ A1 ಅಂತ ಆಗ್ತಾ ಇದಾರೆ ನಿಮ್ನ. ಸ್ವಾಮಿ ಅದು ಅಲ್ಲ A1 ನಿಮ್ನೆ ಅಂತ ಇದಾರೆ. ಕೇಸ್ ಹಾಕ್ಬೋದು, ಸರಿನಾ? ನಂಬರ್ 1, ನಂಬರ್ 2 ನಿಮ್ ದೋಸ್ತು ಕೇಸ್ ಹಾಕಿದ್ರೆ ನಂಬರ್ 2 AME ನಂಬರ್ ಇದೆ ಸ್ವಾಮಿ. ಸ್ವಾಮಿ ಏನಂತೀರಾ ಅದಕ್ಕೆ? ಎಲ್ಲ ಇದೆ ಸ್ವಾಮಿ, ಎಲ್ಲ ಮಡಗಿದ್ದೀನಿ. A1 ಒಪ್ಕೊಂತಾ ಇದ್ದೀರಾ? A1 ಒಪ್ಕೊಂತಾ ಇದ್ದೀರಾ? ಕೇಸ್ ಹಾಕ್ತೀನಿ, ಹೋಟೆಲ್ ನೋಡ್ಕೊಡ್ರಿ. ಹೌದಾ ಸ್ವಾಮಿ? ಊಟ ಜಾಸ್ತಿ ತಿಂದ್ರೆ ನೀವು ಅದ್ರಗೋಸ್ಕರ ಸ್ವಾಮಿಗಳೇ ಕರೆಕ್ಟ್ ಈಗ ಗೊತ್ತಾಯ್ತು ಬಿಡ್ರಿ. ನಾವ್ ಮಿಚ್ಚರ್ ನಿಮ್ಗೆ ಕಮ್ಮಿ ಆಗ್ತಿ ಅಂತ ನನ್ನ ದೇಶ ನಿಮ್ಗೆ ಅದ್ ನನ್ಗೆ ಗೊತ್ತು. ದಯವಿಟ್ಟು ನನ್ ಮೊಬೈಲ್ ಕೊಡ್ಬೇಡಿ. ಇಲ್ಲಿ ನಡೆದಿದ್ದಾದ್ರು ಏನು ವಿವರಿಸಿ. ಮೊಬೈಲ್ ಯಾರು ಕೊಟ್ರು ಇಲ್ಲ, ಎಲ್ಲ ಬಿಟ್ರು ಅಂತ ಗೊತ್ತಿಲ್ಲ ಅವ್ರಿಗೆ. ಸರಿ, ನೋಡಿ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಯಾರೋ ನನ್ ಕೈಲಿ ಮೊಬೈಲ್ ಕೊಟ್ರು ಅಂತ ಹೇಳ್ತಾರೆ, ನಾನ್ ತಗೊಂಡೆ ಅಂತ ಹೇಳ್ತಾರೆ. ಯಾರೋ ನನ್ ಕೈ ಕೊಟ್ರು ಅಂತ ಹೇಳ್ತಾವ್ರೆ. ನೋಡಿ ಚೆನ್ನಾಗೆ ನಿಮ್ಮ ಮಾತು ನಮ್ಗೆ ಆ ಕಡೆಯಿಂದ ಅಲ್ಲ ಬಾಣಗಳು ಹಿಂಗ್ ಬರ್ತಾ ಇದಾವೆ, ನೀವು ಸೈಲೆಂಟ್ ಆಗಿ ಇದೀರಲ್ಲ, ತಗ್ಸ್ಕೊಂತ ಇದ್ರಲ್ಲ. ಅವ್ರ ಲೊಕೇಶನ್ ಹಾಕಿ ನಾವ್ ಎಲ್ಲಿ ಊಟ ಮಾಡಿದ್ವು ಆ ಟವರ್ ಏನಾದ್ರು ಸಿಕ್ಕಿದ್ರೆ ಅವ್ರು ಅಲ್ಲೇ ಬಿಟ್ಟಿದ್ದಾರೆ ಅಂತ ಅರ್ಥ. ಮತ್ತೆ ರಿಟರ್ನ್ ಹೋಗೋಣ. ರಿಟರ್ನ್ ಹೋಗೋಣ. ಆ ಕಿಲೋಮೀಟರ್ ದುಡ್ಡು ನೀವೇ ಕೊಡ್ಬೇಕು. ಮೊಬೈಲ್ ನಂದಾಗಿದ್ರೆ ನಾನ್ ಕೊಡ್ತೀನಪ್ಪ. ಮೊಬೈಲ್ ನೀವ್ ಕದ್ದಿಲ್ಲ ಸ್ವಾಮಿ, ನಿಮ್ ಕೈಲಿ ಒಬ್ರು ಕೊಟ್ಟಿದ್ದಾರೆ. ಯಾರು? ಸ್ವಾಮಿ ನೀವು ಅವ್ರಿಗೆ ಇವ್ರು ಹೇಳ್ಬೇಕಂದ್ರೆ ಅಪರಾಧಿ ನಂಬರ್ 1 ಇವ್ರು ಬರ್ತಾರೆ. ಸ್ವಾಮಿ ಮತ್ತೆ ಚೇಂಜ್ ಮಾಡ್ತಿದಾರ, ನೀವು ಮಾತಾಡ್ಬೇಕು ಇವಾಗ, ಸುಮ್ಮನಿದ್ರೆ ಆಗಲ್ಲ. ತಗೊಳ್ಳಿ ಸ್ವಾಮಿ, ನಮ್ಮ ಮೇಲೆ ಏನೇ ವ್ಯಾಪಾರ ಬರ್ಲ್ವೆ ನಾವು ಅದಕ್ಕೆ ಭಕ್ತರಲ್ಲ. ನಾನು ಅವನಲ್ಲ, ಅಷ್ಟೇ ನಮ್ಮ ಮತ. ಸ್ವಾಮಿ ಅವ್ರ ಹತ್ರ ನಾನವಲ್ಲ ಅಂತ ಇದಾರೆ. ಇನ್ನು ಅವನಲ್ಲ ಅಂದ್ರೆ ಇನ್ಯಾರಿಗೆ ಹೇಳನ್ರಿ? ಇಲ್ಲ ರೀ, ಅವ್ರಿಬ್ರು ಜೋಡೆತ್ತು. ಯಾರು? ನಮ್ಮ ಮಹೇಶ್ ಸ್ವಾಮಿ ಮತ್ತೆ ನಮ್ ಚಂದ್ರಸ್ವಾಮಿ ಇಬ್ರು ಜೋಡೆತ್ತು. ಡಿ.ಕೆ. ಶಿವಕುಮಾರ್ ಮತ್ತೆ HD ಕುಮಾರಸ್ವಾಮಿ ಒನ್ ಟೈಮ್ ಅಲ್ಲಿ ಇದ್ರಲ್ಲ, ಆ ತರ ಇವ್ರು ಅವಾಗ ಜೋಡೆತ್ತು ಅಂತ ಹೇಳ್ಕೊತಿದ್ದವ್ರು. ಎಡಗೈಲ್ ಕೊಟ್ಟಿದ್ದು ಬಲಗೈಗೆ ಖಂಡಿತ ಗೊತ್ತಾಗುತ್ತೆ. ನನ್ನ ಪ್ರಕಾರ ಇವ್ರು ಎತ್ಕೊಟ್ಟಿದ್ದಾರೆ, ಅವ್ರು ಮಡಿ ಕಂಡಿದ್ದಾರೆ ಸ್ವಾಮಿ. ನಿಮ್ಮ ನನ್ನ ತಲೆಯಲ್ಲಿ ಓಡ್ತಾ ಇರೋದು ಅದೇ. ನನ್ನ ಮೊಬೈಲ್ಗೆ ಇವಾಗ ಡಿ.ಕೆ. ಸುರೇಶ್ ಮತ್ತೆ ಕುಮಾರಸ್ವಾಮಿಗೆ ವಿವಾದಗಳು ಸ್ಟಾರ್ಟ್ ಆಗಿ ಮುಂದೆ ಇವರಿಬ್ಬರ ನಡುವೆನೋ ವಿವಾದಗಳು ಸ್ಟಾರ್ಟ್ ಆಗಿ ಇವಾಗ ಮಾಡ್ತಾ ಇದಾರೆ ಅಂತ ಹೇಳು.
ಇವಾಗ ಅದಕ್ಕೂ ಮುಂಚೆ ನೀವು ಒಂದ್ ಮಾತಾಡ್ರಿ ಏನಂತ? ನಾನು ಒಬ್ಬನ ಮೇಲೆ ಬಿಟ್ಟು ಹುಡುಗಿ ಬಸ್ ಮೇಲೆ ಡೌಟ್ ಇದೆ ಅಂತ. ಯಾಕಂದ್ರೆ ಇಲ್ಲಿ ಯಾರು ನಂಗೆ ಸಪೋರ್ಟ್ ಮಾಡ್ತಿಲ್ಲ ಸ್ವಾಮಿ, ನಮ್ ಗುರುಸ್ವಾಮಿ ಮಾತ್ರ ನಂಗೆ ಸಪೋರ್ಟ್ ಮಾಡಿದ್ದು ಅವಾಗ. ಸರಿ ಸ್ವಾಮಿ. ಇವಾಗ ಬರೋಲ್ಲ ಲೆಕ್ಕ ಇಲ್ಲ. ಯಾಕಂದ್ರೆ ಅಪರಾಧಿಗಳು ಕಣ್ಣಿಡ್ಬಿಟ್ನಲ್ಲ ಸ್ವಾಮಿ, ಅದಕ್ಕೆ ಎಲ್ಲರೂ ನನ್ ಕಡೆ ಸಪೋರ್ಟ್ ಆಗಿದ್ದಾರೆ. ಸ್ವಾಮಿ ನೀವೇನ್ ಅಂತೀರಾ? ಅವ್ರು ಏನ್ ಹೇಳ್ತಾರೆ ಅವ್ರ್ ಒಬ್ಬನ್ ಬಿಟ್ಬಿಟ್ಟು ಇಡೀ ಬಸ್ ಮೇಲೆ ನಂಗೆ ಡೌಟ್ ಇದೆ ಅಂತ ಹೇಳಿದ್ರು. ಇಡೀ ಬಸ್ ಮೇಲೆ ಅಪರಾಧ ಮಾಡೋದು ತಪ್ಪಲ್ಲ. ಅಲ್ಲ ಇವ್ರು ನಿಮ್ ಸಪೋರ್ಟೇ ಬಂದ್ರಲ್ಲ ಸ್ವಾಮಿ, 5,000 ರೂಪಾಯಿ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಕ್ಯಾಮ್ರಾ ಬಂದಿದ ತಕ್ಷಣ ಇವ್ರು ನೋಡಿ. TRP-ಗೋಸ್ಕರ ಹೇಳ್ಕೊತಾರೆ. ಹೇಳಿ ಸ್ವಾಮಿ, ನೀವ್ ಹೇಳಿ. ಫೇಮಸ್ ಆಗ್ಬೇಕಲ್ಲ, ಫೇಮಸ್ ಆಗೋದಕ್ಕೋಸ್ಕರ ಇವ್ರು ಆ ಥರ ಹೇಳ್ತಾ ಇದ್ದಾರೆ. ಸ್ವಾಮಿಗಳ ಮೇಲೆ ಎಲ್ಲರ ಮೇಲೆ ಇವ್ರು ಅಪರಾಧಿ ಮಾಡ್ತಾ ಇದ್ದಾರೆ. ಅಪರಾಧಿ ಮಾಡೋಕ್ಕಿಂತ ಮುಂಚೆ ಅವ್ರು ವಿಚಾರ ಮಾಡ್ಬೇಕು. ಮಾಡಿದ್ನಲ್ಲ ನಾವ್ ಸ್ವಾಮಿ, ಏನ್ ಮಾಡಿದೀವಿ, ಏನ್ ಮಾಡಿದೀವಿ. ಎಷ್ಟೊತ್ತಿಂದ ಮಾಡ್ತಾ ಇರೋದು ವಿಚಾರಣೆ. ಕಣ್ಣಿಗೆ ಕಾಣಿಸಿಲ್ಲ. ಈ ಸ್ವಾಮಿಗಳ ಮೇಲೆ ಕಳೆದೋಗಿದೆಯಲ್ಲ ಬಿಟ್ಬಿಡಿ. ನಾವು ಎಲ್ಲಾ ಸ್ವಾಮಿಗಳು ಈಗ 25 ಸ್ವಾಮಿಗಳು ಇದೀವಿ. ಎಲ್ಲರೂ 1,000 ರೂಪಾಯಿ ಹೊಸ ಮೊಬೈಲ್. ಎಲ್ಲಾ ಸ್ವಾಮಿಗಳು 1,000 ರೂಪಾಯಿ ಆಗಿದೆ. ಪಡಿ ಪೂಜೆ ಗ್ರ್ಯಾಂಡ್ ಆಗಿ ಮಾಡ್ಬೋದಾಗಿತ್ತು ಸ್ವಾಮಿ. ನಾನು ಮೊಬೈಲ್ ಕೊಡ್ತೀರ ಅನ್ನೋ ನಂಬಿಕೆ ನನ್ ಮೇಲೆ ಇಲ್ಲ. ನಿಮ್ ಮೇಲೆ ಅಲ್ಲಲ್ಲ ಇವಾಗ ಖಂಡಿತ ಇಲ್ಲ. ಇದಕ್ಕೆ ಏನಂತೀರಾ? ಅವ್ರು 1,000 ಆಗಿ ಅದ್ರ ತಗೊಡ್ತೀವಿ. ಏನು ಬೇಡ ಸ್ವಾಮಿ, ಅವ್ರದ್ದು ಐಫೋನ್ ಚೆನ್ನಾಗಿದೆ. ಅಲ್ಲ ನಿಮಗೂ ಐಫೋನ್ ಕೊಡಿ. ಸ್ವಾಮಿ, ಸರಿ ಇವಾಗ ಇನ್ನೊಂದು ಆಪ್ಷನ್ ಕೊಡ್ತಿದ್ದಾರೆ ಇವ್ರು. ಇವಾಗ ಮೊಬೈಲ್ ಬಂದ್ರೇಲಿ ಅವ್ರ ಇಷ್ಟೊತ್ತಿಗೆ ಯೋಚನೆ ಮಾಡ್ಕೊಂಡು ಎಲ್ಲಾ ಜ್ಞಾನ ಮಾಡ್ಕೊಂಡಿದ್ದಾರೆ. ಇಟ್ಕೊಳ್ಳಿ, ಹತ್ರ ಇಟ್ಕೊಳ್ಳಿ. ಅವ್ರ ಮೊಬೈಲ್ ಬಿಲ್ ತರ ಕೇಳ್ರಿ. ಪಿನ್ನು ಬಿಲ್ಲು ಬಿಲ್ಲು ಸರಿ ಸ್ವಾಮಿ. ಅದನ್ನ IMI ನಂಬರ್ ಇದೆ, ಹಾ. ಟ್ರ್ಯಾಕ್ ಮಾಡಿ ಮೊಬೈಲ್ ಎಲ್ಲಿದೆ ಅಂತ ಕಂಡುಹಿಡಿಯೋಣ. ನೆಟ್ವರ್ಕ್ ಬಂದಿದ ತಕ್ಷಣ 5 ನಿಮಿಷ ಬೇಡ, 1 ನಿಮಿಷದಲ್ಲಿ ನಾನು ತಂದ್ಕೊಡ್ತೀನಿ. ಅದು ನೆಟ್ವರ್ಕ್ ಬರ್ಬೇಕು. ಪೊಲೀಸ್ ಇದಾರೆ, ಪೊಲೀಸರು ಇದ್ದಾರೆ. ಅವ್ರಿಗೆ ನಾವು ಇವಾಗ ಅವ್ರ ಬಿಲ್ ಕೊಟ್ರೆ ಟ್ರ್ಯಾಕ್ ನಂಬರ್ ಎಲ್ಲ ಬಿಲ್ ನಂಬರ್ ನಮಗ್ ಕೊಟ್ರೆ ಅವ್ರಿಗೆ ಕ್ರೈಮ್ ಅವ್ರಿಗೆ ನಾವು ಕಳಿಸ್ತೀವಿ. ಕಳಿಸ್ಬಿಟ್ಟು 1 ತಿಂಗಳಲ್ಲಿ ಅವರಿಗೆ ಮೊಬೈಲ್ ಅನ್ನ ನಾವು ಹುಡುಕ್ಬಿಟ್ಟು ಎಲ್ಲೇ ಇರ್ಲಿ ಅದು ಸ್ವಾಮಿ 1 ತಿಂಗಳು ಟೈಮ್. 1 ತಿಂಗಳು ಇವಾಗ ಏನು ಇಲ್ಲ ಸ್ವಾಮಿ, ಅವ್ರವ್ರ ಇಮೇಲ್ ID ಮೊಬೈಲ್ ಅಲ್ಲಿ ಏನಿದೆಯೋ ಅದು ಮತ್ತೆ ಅವ್ರ ಪಾಸ್ವರ್ಡ್ ಕೊಟ್ಬಿಟ್ರೆ ನಾನು ಹುಡ್ಕೊಡ್ತೀನಿ. ಬಜಾರ್ ಇಲ್ಲೇ ಇದ್ರೆ ಬಜಾರ್ ಹೊಡಿಯುತ್ತೆ, ಇಲ್ಲ ಅಂದ್ರೆ ಅಲ್ಲೇ ಗೌರ್ಮೆಂಟ್ ಸ್ಕೂಲ್ ಹತ್ರ ಇದೆ. ಮೊಬೈಲ್ ಕಳೆದೋಗಿಲ್ಲ ಅಂದಿದ್ರೆ ಇಷ್ಟು ಎಂಟರ್ಟೈನ್ಮೆಂಟ್ ಆಗ್ತಿತ್ತಾ? ಎಲ್ಲ ತಿಂದಿದ ತಕ್ಷಣ ಇರೇ ತಿಂದಿದ ತಕ್ಷಣ ಕಾಲ್ ಎತ್ಕೊಂಡ್ ಮಲ್ಕೊಬಿಡೋರು ಎಲ್ರು. ಹೇಳಿ ಸ್ವಾಮಿ. ಇವ್ರು ಹೇಳೋ ಪ್ರಕಾರ, ಈಗ ನಮ್ಮ ಮಹೇಶ್ ಸ್ವಾಮಿಗಳು ಹೇಳೋ ಪ್ರಕಾರ ಮೊಬೈಲ್ ಬಸ್ ಎಲ್ಲ ಕಳೆದಿದೆ. ಬಸ್ ಅಲ್ಲೇ ಕಳ್ದಿದೆ. ಅವ್ರು ಹೇಳೋ ಪ್ರಕಾರ ಬಸ್ ಇವ್ರು ಹೇಳೋ ಪ್ರಕರಣ, ಇವ್ರು ಹೇಳೋ ಪ್ರಕರಣ. ಈಗ ಅವ್ರು ಇವ್ರು ಬಸ್ ಅಲ್ಲಿ ಕಳೆದಿದೆ ಅಂತ ಅವ್ರು ಹೇಳ್ತಾ ಇದಾರೆ. ಆದ್ರೆ ಬಸ್ ಅಲ್ಲೇ ಇವಾಗ ಮೊಬೈಲ್ ಐತಂತ ಇವಾಗ ನಮ್ಮ ಸ್ವಾಮಿಗಳು ಹೇಳ್ತಾ ಇದಾರೆ. ಆದ್ರೆ ಯಾರು ತಗೊಂಡಿದಾರೆ ಗೊತ್ತಿಲ್ಲ. ಸ್ವಾಮಿ ನೀವ್ ಹೇಳ್ತಾ ಇದ್ರ ಬಸ್ ಅಲ್ಲೇ ಮೊಬೈಲ್ ಇದೆ ಅಂತ. ಸಮಯ ಒಂದೇ ಮಾತು ಹೇಳ್ಬೇಕಂದ್ರೆ, ಇಲ್ಲಿ ಯಾರಿಗೂ ಕೂಡ ಪಾಪ ನನ್ನ ರೇಗಿಸ್ಬೇಕನ್ನೋದಿಲ್ಲ. ನಾನ್ ನಂಬರ್ 1 A1 A2 ಅಂತ ಹೇಳಿದೀನಿ. ಇವ್ರಿಬ್ರ ಮೇಲೆ ಬಿಟ್ರೆ ಯಾರ ಮೇಲೆ ನೀವು ಕನ್ಫರ್ಮ್ ಮಾಡಿದೀರಾ? ಇವ್ರಿಬ್ರೆ ಅಂತ ಕನ್ಫರ್ಮ್ ಮಾಡಿದ್ದೀರಾ? ಸ್ವಾಮಿ ಇದಕ್ಕೆ ಏನ್ ಹೇಳ್ತೀರಾ? ನೀವು ಕನ್ಫರ್ಮ್ ಮಾಡ್ಬಿಟ್ಟಿದಾರೆ ಅವರು. ಏನೇ ಹೇಳ್ಕೊಳ್ಳಿ, ಏನೇ ಮಾಡ್ರಿ, ಏನಾದ್ರು ವಿಡಿಯೋ ಅಂತ ಹೇಳ್ಬೇಕಷ್ಟೇ. ಏನ್ರಿ ಮೀಡಿಯಾ ಅಂತ ಅಷ್ಟೇ ಹೇಳ್ಬೋದಷ್ಟೇ. ಸ್ವಾಮಿ ಇವ್ರೇನ್ ಏನ್ರಿ ಮೀಡಿಯಾ ಅಂತ ನಿಮ್ಮ ಅಪರಾಧ ಹೊರಿಸ್ತಾ ಇದಾರೆ ಅವರು. ನನ್ ಮಾಡಿಲ್ಲ, ನೀವ್ ಮಾಡಿಲ್ವಾ? ನಾವು ಮಾಡಿಲ್ಲ. ಬನ್ನಿ ಬರ್ತೀನಿ. ಸ್ವಾಮಿ ನಿಮ್ಮೆಲ್ಲ ಅಪರಾಧ ಹೊರಿಸ್ತಾವ್ರು. ಅವ್ರ ಒಬ್ರು ಬಿಟ್ಟು ಇನ್ನೆಲ್ಲರ ಮೇಲೆ ಡೌಟ್ ಇದೆ ಅಂತ ಹೇಳ್ತಿದಾರೆ. ಅವ್ರ ಮೊಬೈಲ್ ನೀವು ತಂದು ಎತ್ಕೊಂಡಿದ್ದೀರಾ? ಇಲ್ಲೇ ಇದ್ದಾರೆ, ತುಂಬಾ ದೂರ ಹಾಫ್ ಅನ್ ಅವರ್ ಸಿಗುತ್ತೆ, ಎಲ್ಲೂ ಹೋಗಲ್ಲ. ಸ್ವಾಮಿ ಅಲ್ಲ, ಸ್ವಾಮಿಗಳು ಹೇಳ್ತಾ ಇದಾರೆ ಕಳ್ರು ಇಲ್ಲೇ ಇದಾರೆ. ಯಾರಂತೆಲ್ಲ ಹೇಳಂಗಿಲ್ಲ. ಇವ್ರಿಬ್ರು ಜೋಡಿ ಎತ್ಕೊಂಡು ಡಿವೈಡ್ ಆಗ್ಬೇಕು, ಅವಾಗ ಬರುತ್ತಲ್ಲ. ಸ್ವಾಮಿ ನೀವೇನ್ ಹೇಳ್ತೀರಾ? ಅವರು ನಿಮ್ಮ ಅಪರಾಧ ಹೊರಿಸ್ತವ್ರು, ನನ್ನ ಒಬ್ಬನ್ ಬಿಡಿ ಇಲ್ಲ. ಅವ್ರ ಅಪರಾಧ ಮಾಡ್ತಾ ಇಲ್ಲ. ಸ್ವಾಮಿ ಇಲ್ಲ, ಅವ್ರೆಲ್ಲ ಹಂಗೆ ಹೇಳಿದವ್ರು, ನನ್ನ ಒಬ್ಬನ್ ಬಿಡಿ ಎಲ್ಲಾರ ಮೇಲೆ ಡೌಟ್ ಇದೆ ಅಂತ. ಅವ್ರ ಸ್ವಾಮಿ ನೀವ್ ಆತರ ಹೇಳಿಲ್ವಾ? ನನ್ನ ಒಬ್ಬನ ಮೇಲೆ ಬಿಟ್ಟು ಇನ್ನೆಲ್ಲಾರ ಮೇಲೆ ಡೌಟ್ ಇದೆ ಅಂತ ಹೇಳಿಲ್ವಾ? ಹೇಳ್ತಾರೆ ನಾನು ನಿಮ್ ಪರ ಮಾತಾಡೋದು. ಪರ ಎಲ್ಲ ನಮ್ಗೆಲ್ಲ ಬೇಡ. ಬೇಡ ರೀ, ಸುಮ್ಮನೆ ಏನ್ರಿ ಮೀಡಿಯಾ ಮಾಡ್ರಿ ಫಸ್ಟ್. ಅಲ್ಲ ಸ್ವಾಮಿ ನಿಮ್ಮೆಲ್ಲ ಅಪರಾಧ ಏನ್ ಮಾಡ್ತೀರಿ ನೀವು ಅದಕ್ಕೆ? ಸ್ವಾಮಿ ಇದು ಏನಾಗಿದೆ ಇಲ್ಲಿ, ಏನಾಗಿದೆ ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋದು ಏನಿಲ್ಲ ಇಲ್ಲಿ. ಆದ್ರೆ ಎಲ್ಲಾರು ಒಂದೇ ಆದ್ರೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅಲ್ಲ ನಿಮ್ಮ ಅನಿಸಿಕೆ ಏನೋ ಕಾಮಿಡಿ ನಮ್ಮ ಅನಿಸಿಕೆ ಯಾರಾದ್ರೂ ಕಾಮಿಡಿ ಮಾಡಿರ್ಬೋದು, ಮಾಡಿರ್ಬೋದು. ಕನ್ಫರ್ಮ್ ಇಲ್ಲ, ಕಳೆದು ಹೋಗಿರ್ಬೋದು. ಕಳ್ದೋಗಿಲ್ಲ ಸುಮ್ಕಿರ್ರಿ. ಮೀಡಿಯಾದವ್ರಿಗೆ ಅಂತ ಕಂಟೆಂಟ್ ಕೊಟ್ಬಿಟ್ರೆ ಅದನ್ನೇ ಒಂದ್ ವಾರ ಹಾಕೊಂಡು ರುಬ್ತಾರೆ. ಮೊಬೈಲ್ ಇಲ್ಲೇ ಇದೆ ಇವ್ರ ಹತ್ರ. ನೀವೇನಂತೀರಾ? ಅಪರಾಧಿ ಹತ್ರ ಹೋಗಿ ಕರೆಕ್ಟ್ ಕೇಳಿದ್ರೆ ಮೊಬೈಲ್ ಸಿಕ್ಕಿರೋದು.
ವಿಡಿಯೋ ಎಲ್ಲ ಮೀಡಿಯಾದವ್ರು ಸ್ವಾಮಿ ನಿಮ್ಮೆಲ್ಲ ಅಪರಾಧ ಹೊರ್ಸ್ತವ್ರ ಅವರು ಇಲ್ಲ ನಿಮ್ಗೇನೋ ಗೊತ್ತಿಲ್ವಾ ಹಿಂಗೆ ಕಂಡ್ರೆ ಇಷ್ಟ ಮಾಡ್ತಾರೆ ಅಲ್ಲಿ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇಬ್ರ ಮೇಲೆ ನನ್ಗೆ ಡೌಟ್ ಇದೆ ಅಂತ. ಮತ್ತೆ ಹಳೇದನ್ನ ತೆಗಿತಾ ಇದಾರೆ ಹೋದ ವರ್ಷ ಡೈಲಾಗ್ ನ. ನಮ್ದು ನೋಡಿದ್ರಾ ಈ ಸ್ವಾಮಿಗಳು ಏನಂತ ಇದಾರೆ ಅಂದ್ರೆ ಅದು ನಮ್ಮ ಮೊಬೈಲ್ ನಮ್ಮ ಹತ್ರ ಇದೆ, ನಮ್ನ ಬಿಟ್ಬಿಡ್ರಿ, ನಮ್ಗ ಸಂಬಂಧ ಇಲ್ಲ ಅಂತ ಹೇಳ್ತಿದಾರೆ. ಸ್ವಾಮಿ ನೀವು ಅವ್ರ ಕಡೆಗೆ ಸಪೋರ್ಟ್ ಅಂತ ನನ್ನ ಬಗ್ಗೆ ಹೇಳಿರಲ್ಲ ಸ್ವಾಮಿ. ಇವ್ರು ಅವ್ರ ಕಡೆ ಸಪೋರ್ಟ್ ಮೀಡಿಯಾ. ಅವ್ರು ಸಪೋರ್ಟ್ ಯಾಕ್ರೆ ಹೊಟ್ಟೆವ್ರಿ ಬರ್ರಿ ಈ ಕಡೆ. ಬಂದ ತಡೀರಿ ಬಂದ. ಸ್ವಾಮಿ ನೀವೇನಂತೀರಾ ಇದಕ್ಕೆ? ನಾನ್ ಕಳ್ತ ನಾನು ಕಳ್ತನ ಆಗಿರೋ ಸಮಯದಲ್ಲಿ ನಾನು ಇಲ್ವಲ್ಲ. ಸ್ವಾಮಿ ಏನ್ರಿ ಮೀಡಿಯಾ ನಾನೇ ಕೊಟ್ನ ಇದಾಗ ನಮ್ ಬುಡಿಕೆ ಬರಂಗಿದೆ ಇವ್ರು ಬೇಡ ನಾಳೆ ಹಾಕಿದೀನಿ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನೋಡಿ ಮೀಡಿಯಾದವರು ದಯವಿಟ್ಟು ಬೇಡದಿರೋದ್ನೆಲ್ಲ ಹೇಳ್ಬೇಡಿ. ದಯವಿಟ್ಟು ಬೇಕಾಗಿರೋದಷ್ಟೇ ಮಾಹಿತಿ ಕೊಡಿ. ಅಲ್ಲೋದ ಇಲ್ಲೋದ ಯಾಕೆ ಬಂದ ಅವೆಲ್ಲ ಬೇಡ. ನಮ್ದು ಕಳೆದೋಗಿದೆ. ಇಬ್ರ ಮೇಲೆ ನಮ್ಗೆ ಡೌಟ್ ಇದೆ. ನಿಮ್ ಕೈಲಿ ಕೊಡ್ಸಕ್ ತಾಕತ್ತಿದ್ರೆ ಕೊಡ್ಸಿ, ಇಲ್ಲ ಬಾಯಿ ಮುಚ್ಕೊಂಡು ಫೋನ್ ಕಟ್ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ಬೇಡದಿರೋದೆಲ್ಲ ನಮ್ಗೆ ಮಾತುಗಳೆಲ್ಲ ಬೇಕಾಗಿಲ್ಲ. ನಾವ್ ನಿಮ್ನ ಕರ್ದಿಲ್ಲ. ನಿಮ್ನ ಯಾರೇ ಬಂದು ವಿಡಿಯೋ ಮಾಡು ಅಂತ ಹೇಳಿದ್ದು? ಸರಿ ಸಮಯ ನಿಮ್ಗೆ ಹೇಳ್ತಾ ಇರೋದು, ಬನ್ನಿ ಇಲ್ಲಿ ಇವ್ರ ಕ್ವಶನ್ ಆನ್ಸರ್ ಮಾಡಿ. ನಿಮ್ನ ಯಾರು ಕರ್ಸಿದಿಲ್ಲ ಸೋಶಿಯಲ್ ಮೀಡಿಯಾದವ್ರನ್ನ? ಯಾರು ಹೇಳಿದ್ದು? ನನ್ನ ಮೊಬೈಲ್ ಕಳೆದೋಗಿದೆ ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿನ್ರಿ. ಅಲ್ಲಲ್ಲ ನಾವು ಮೀಡಿಯಾ ಬಂದ್ರೆ ನಾವು ಮೀಡಿಯಾದವರು ನೀವು ಕಳ್ದ ನೀವ್ ಹೇಳ್ ಬರೋಲ್ಲ. ವಿಷಯ ದೊಡ್ಡದಾಯ್ತು ನಾವು ಬಂದೇ ಬರ್ತೀವಿ. ಏನ್ ದೊಡ್ಡದಾಗಿದೆ ವಿಷಯ? ದೊಡ್ಡದಾಗ ನೀವೇ ದೊಡ್ಡದು ಮಾಡ್ತಾರ. ನೀವು ತಲೆ ಕೆಡ್ಸ್ಕೊಬೇಡ್ರಿ. ನಾನು ಅಪರಾಧಿಗಳನ್ನ ಹೇಳಿರುವಾಗ ನೀವು ಅವ್ರಿಬ್ರಲ್ಲಿ ಕೇಳ್ಬೇಕಷ್ಟೇ. ಸರಿ ಇಲ್ಲಿ ಅದನ್ನ ಬಿಟ್ಬಿಟ್ಟು ನೀವು ನೆನ್ನೆದು ಮೊನ್ನೆದು ಅವೆಲ್ಲ ಏನ್ ತೆಗಿರ್ಬೇಕು ನಿಮ್ಗೆ? ಸ್ವಾಮಿ ಕೋಟೆಗೆ ಇವ್ರು ಕಳ್ಳೊಂದಿದ ತಕ್ಷಣ ಅವ್ರಿಗೆ ನೇನ್ ಹಾಕಲ್ಲ, ಅವ್ರಿಗೆ ಶಿಕ್ಷೆ ಕೊಡಲ್ಲ. ನಾವು ತನಿಖೆ ನಡೆಸ್ತೀವಿ. ಯಾರು? ನಾವು ನೀವು ಮೀಡಿಯಾದವರು. ಅದೇ ಸ್ವಾಮಿ ನಾವ್ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಾ? ನಾವ್ ಸ್ಟೇಷನ್ ಕೊಟ್ಕೋತೀವಿ, ನಾವ್ ಕೋರ್ಟ್ ಕೇಸ್ ಹಾಕ್ತೀವಿ. ನಿಮ್ಗೆ ಯಾಕ್ರಿ ಬೇಕು? ಸ್ವಾಮಿ ನಮ್ ಪ್ರಶ್ನೆ ನೀವು ಆತರ ಎಲ್ಲ ಪ್ರಶ್ನಿಸುವಂತಿಲ್ಲ. ನೀವ್ ಯಾಕ್ರಿ ಪ್ರಶ್ನಿಸ್ತೀರಿ? ನಾವೆಲ್ಲ ಹಾಳು ಮಾಡೋದೇ ಆಯ್ತು. ಇವ್ರಿಗೆ ಕನ್ಫರ್ಮ್ ಇಲ್ಲ ನಾನೇ ಅಪರಾಧಿಗಳು ತೋರಿಸ್ತಾ ಇದ್ದೀನಿ. ಕಳ್ದೋಗಿರ್ಬೋದು ಅಂತ ಹೇಳ್ತಾ ಇದೀರ. ಅದೇ ಅಪರಾಧಿಗಳು ಮಡಿಕೊಂಡವ್ರೆ ಅಂತ ನಾವ್ ಹೇಳ್ತಾ ಅದ್ರಲ್ಲಿ ಬೇರೆ ಆಗಿರ್ಬಹುದಾ? ಕ್ವಶನ್ ಮಾರ್ಕ್. ಸರಿ ನೀವ್ ತಲೆ ಕೆಡ್ಸ್ಕೊಬೇಡ್ರಿ. ಅದ್ ತಲೆ ಕೆಡ್ಸ್ಕೊತಲ್ರಿ, ನೀವೇ ತಲೆ ಕೆಡಿಸ್ತಾರ ನಮ್ಗೆ. ನೀವ್ ತಲೆ ಕೆಡ್ಸ್ಕೊಬೇಡ್ರಿ. ಅದ್ ಆ ಒತ್ತೊಳಗಡೆ ಕೈಯಾಗಿ ತೊಟ್ಬಿಡ್ತೀವಿ. ಯಾರೋ ನೀವು ಉತ್ತ ಕೈ ಬಿಡೋದು ಬೇಡ. ಅದ್ರೊಳಗಡೆ ನೀವ್ ಇರ್ಬಿದ್ರೆ ಕೂಡ ದೊಡ್ಡ ನಾಗಮಂಡ ಇತ್ತಿಲ್ಲ ಅಂತ ಹೇಳೋರು ನೀವು. ಬೇಕಾಗಿಲ್ಲ ಸ್ವಾಮಿ ನಮ್ಗೆ. ನಮ್ಮ ಮೊಬೈಲ್ ನಾವು ತಗೋತೀವಿ. ನೀವ್ ತಲೆ ಕೆಡ್ಸ್ಕೊಬಿಡಿ. ಸರಿ ಸ್ವಾಮಿ ಆರಾಮಾಗಿ happy ಹಾಗಾದ್ರೆ ನಿಮ್ ಮೊಬೈಲ್ ನಿಮ್ ಸಿಕ್ಕಿದ್ಮೇಲೆ ನಮ್ ಫೋನ್ ಮಾಡಿ ನಾವು ಬರ್ತೀವಿ. ಬೆಟ್ಟ ಬಂದ್ಬಿಡ್ತೀನಿ. ಅಲ್ಲ ಸ್ವಾಮಿ ಈ ಮೊಬೈಲ್ ವಿಷಯ ಮಾತಾಡ್ಕೊಂಡು ಕೆಳಗಡೆ ಮಗಳ ಹತ್ತೆ ಬಿಟ್ಟಿದೆ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇಷ್ಟ ಬೇಗ ಬಂದ್ಬಿಟ್ಟಿದೀವಿ. ಸರಿ ಈ ತನಿಖೆ ಎಲ್ಲಿಗೆ? ನೆಕ್ಸ್ಟ್ ಮಾಡೋಣ. ಉಗೇ ಮಾದಪ್ಪ ಆನುಮಲೆ ಜೇನುಮಲೆ 77 ಮಲೆಯಲ್ಲಿ ತಪ್ಪೇ ನಾಟ್ಯೋಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ್ ಪಾಲ್ಕೊಂಚಲಿ ಉಗೇಂದ್ರಪ್ಪ. ಮೊಬೈಲ್ ಗಂಜಿ ಮಲೆ ಕಲಗಂಜಿ ಮಲೆಯಲ್ಲಿ ಕೊಡ್ತೀರಾ? ಏನ್ ಕೊಡ್ರಿ? ಎಲ್ಲ ಹುಡುಕಿ ಕೊಟ್ರಿ ಏನ್ ಕೊಡ್ತೀರಾ? ಬೇಡ ಬಿಡ್ರಿ ನಾವ್ ಇಸ್ಕೊತೀವಿ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀವ? ನಿಮ್ಗೆ TRP ಬತ್ತಾ? TRP ನಮ್ಗೆ ಬೇಕಾಗಿಲ್ಲ. ಮಾದೇವ ಅಲ್ಲಿ ಮಾದೇವ ಕಿಟಕಿಗಾಸಿ ಬಂದ್ ಕೊಟ್ಟೋದಂತ ಅವ್ರಿಗೆ. ನೋಡಿ ಸ್ವಾಮಿ, ಆದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಮ ಸಂದೇಹ ಪಟ್ರು. ನಮ್ಮೇಲಲ್ಲ ಸ್ವಾಮಿ, ಅವ್ರು ಕೊಟ್ಟಿರೋದು. ಅವ್ರು ಕೊಟ್ರ ದೇವ್ರು ಕೊಟ್ರಿ. ದೇವ್ರು ಕೊಟ್ರ ಘೋಷಕ್ ಹೋಗ್ಲಿಲ್ವೇ? ಮಾದಪ್ಪ ನನಗೆ ಮೊಬೈಲ್ ಕೊಡಪ್ಪ ಅಂತ. ಇವಾಗ ಇವ್ರು ಹೇಳ್ತಾರೆ ಅಂದ್ರೆ ಮಾದಪ್ಪ ಉಗೆ ಮಾದಪ್ಪ ಅಂದಿದ್ರೆ ಫೋನ್ ಸಿಕ್ಕಿದೆ. ಇವ್ರ ಕೈ ಕೊಟ್ರಂತೆ. ಸ್ವಾಮಿ ಎಷ್ಟು ಖುಷಿ ಆಗ್ತಿದೆ ಫೋನ್ ಸಿಕ್ಕಿದ್ಕೆ? ಸ್ವಾಮಿ ಖುಷಿ ಆಯ್ತಲ್ಲ ಸ್ವಾಮಿ. ಯಾಕೆ ಇಲ್ಲಿ ನಾನು ಯಾರ ಮೇಲೆ ಅನುಮಾನ ಪಟ್ನೋ ಅವ್ರ ಅಪರಾಧಿಗಳಾಗ್ಲಿಲ್ಲ. ನೋಡಿ ನೋಡಿ ಸಣ್ಣಕ್ಕೆ ಬೆಳ್ಳಗೆ ತೆಳ್ಳಗಿರೋ ನಮ್ ಸ್ವಾಮಿಗಳು. ಸ್ವಾಮಿ ನೋಡಿ ಇದಕ್ಕೆ ಸಮಾಜದಲ್ಲಿ ಏನಂತಾರಂದ್ರೆ ಯಾರಿಗೂ ಒಳ್ಳೇದ್ ಮಾಡಕ್ ಹೋಗ್ಬಾರ್ದು. ನೋಡಿ ನೀವು ಒಳ್ಳೇದ್ ಮಾಡಿದ್ರೆ ನಿಮ್ಮೇಲೆ ಬಂತು. ಯಾರ್ರಿ ಒಳ್ಳೇದ್ ಮಾಡಿದ್ದು? ಗುರುಸ್ವಾಮಿ ಮೇನ್ ಕಿಲ್ಲರ್ ಇಲ್ಲ. ಇವ್ರ ಅವ್ರ ಕೇಳ್ಕೊಂಡು ನೋಡಿ ಇವ್ರು ಇಸ್ಕೊಂಡ್ ಬಂದವ್ರೆ. ನೋಡಿ ಸ್ವಾಮಿ ಇದಕ್ಕೇನಂತೀರಾ? ಇಲ್ಲಿ ನಂಬರ್ 1 ಮೇನ್ ಕಿಲ್ಲರ್ ನವಗ್ರಹದಲ್ಲಿ ದೀಪಾಜಿದ್ದಂಗೆ ಇವ್ರು. ಮೊಬೈಲ್ ಅಂಗಡಿಯಿಂದ ಬರ್ತೀರಿ.